ಮಾಡಬೇಕು, ಒಂದು ಸಲ ಸರಿ ಹಾಕ್ಬಿಡೋದು, ಅದೆಲ್ಲ ಹೇಳ್ಬೋದು. ಈ ಸದ್ಯ ಏನಿದೆ, ಈ ಸಲ ವಿಶೇಷವಾಗಿ ಇವೆಲ್ಲ ಪೇಪರ್ ನೋಡಿರ್ಬೇಕು. ಈ ಹಾರ್ಟ್ ಅಟ್ಯಾಕ್ ಮಕ್ಕಳನ್ನು ಆಗುತ್ತೆ, ಸಣ್ಣ ಮಕ್ಕಳನ್ನು ಹಾರ್ಟ್ ಅಟ್ಯಾಕ್ ಎಲ್ಲರೂ ಪೇಪರ್ ಫಸ್ಟ್ ಪೇಜ್ ಮೇಲೆ ಕೂಡ 8ನೇ ಕ್ಲಾಸ್ ಹೋಗಿ ಆಟ ಆಡ್ತಾ ಇದ್ದು ಅಲ್ಲೇ ಬೇರೆ ಹಾರ್ಟ್ ಅಟ್ಯಾಕ್ ಆಗಿ ನ್ಯೂಸ್ ಓದು ಎಲ್ಲ ಪ್ಯಾರೆಂಟ್ಸ್ಗಳಿಗೆ ತಂದೆ ತಾಯಿಗಳಿಗೆ ಹಂಚಿಕೆ ಹೋಗಲ್ಲ. ಯಾರು ಮಕ್ಕಳೇನು ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ದೇ ಹೋಗಲ್ಲ. ಈ ವರ್ಷ ಭಾಳ ಕೇಳ್ತಾ ಇದ್ದೇವೆ. ಅದ್ರ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ತೀನಿ. ಎಲ್ಲರೂ ಬೇಜಾರಾಗ್ಯದ ಎಲ್ಲ ಹೋಗತ್ತ. ಮತ್ತು ನಾನು ಸತ್ಸಂಗ ಬಗ್ಗೆ ಅಪ್ಪೋರಿದ್ರೆ ಮಾತಾಡೋ ಕೆಪಾಸಿಟಿ ನಮ್ಮಲ್ಲಿ ಅವರೆಲ್ಲ ಹೇಳಿದೆ ನಾವು ಹೇಳ್ತಾ ಇದ್ದೀವಿ. ಈ ಸತ್ಸಂಗ ಬಗ್ಗೆ ಒಂದು ಮಾತು ಮೊನ್ನೆ ಎಲ್ಲ ವಸಂತ ಪ್ರವಚನ ಕೇಳಿ ಈ ಸತ್ಸಂಗದಲ್ಲಿ ಅವ್ರೊಂದು ಮಾತು ಹೇಳ್ತಾರೆ. ಇವೆಲ್ಲ ನಾನೇನಿಲ್ಲ, ಇದರ ಸತ್ಸಂಗದಲ್ಲಿ ಏನಿಲ್ಲ, ಈ ನಮ್ಮದೇನು ಜ್ಞಾನ ಇದೆ, ಡಾಕ್ಟರ್ ಆಯಿತು, ಇಂಜಿನಿಯರ್ ಆಯಿತು, ವಕೀಲ ಆಯಿತು, ಇದೆಲ್ಲ ಲೌಕಿಕ ಜ್ಞಾನ. ನಮ್ಮ ಹೊಟ್ಟೆ ತುಂಬಿಸುವ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ, ನಮ್ಮ ಸಂಸಾರ ಚಲೋ ಮಾಡ್ಕೊಳ್ಳೋ ಸಲುವಾಗಿ ಈ ಸ್ವರ್ಗಕ್ಕೆ ಹೋಗೋ ದಾರಿ ಆಗಿತ್ತು. ಇದು ಲೌಕಿಕ ಜ್ಞಾನ. ಈ ಅಲೌಕಿಕ ಜ್ಞಾನ ಅಂತದ ಅವರು ಅದರಲ್ಲೇನಿಲ್ಲ, ನಮ್ಮ ಬುದ್ಧಿ, ಮನಸ್ಸು, ಆತ್ಮ, ಈ ಆತ್ಮ ಅಂತೇನು ಬರ್ತಾ ಇದೆ, ಇವೆಲ್ಲಕ್ಕೆ ಸುಧಾರಿಸ್ಬೇಕಾಗಿತ್ತು. ಯಾವ ಪುಸ್ತಕದಾಗಿಲ್ಲ. ಯಾವ PhD ಮಾಡಿ ನೀವು ಯಾವುದು ಡಿಗ್ರಿ ಓದಿ ಯಾವ ಪುಸ್ತಕ ನೋಡೋಣ ಬರ್ತೀವಿ. ವಿಜ್ಞಾನ ಸೈಂಟಿಸ್ಟ್ ಹೋದ್ರು, ಚಂದ್ರಬಾಬು ಹೋದರು, ಆದ್ರೂ ಅವರು ಮಹಾಭಾರತ ಬಗ್ಗೆ ಇಟ್ಕೊಂಡೇ ಹೋದ್ರು. ನೀವು ಮೊನ್ನೆ ನೋಡಿಕೊಂಡು ಮಹಾಭಾರತ ಪುಸ್ತಕ ಎಲ್ಲ ವರ್ಷ ಮಹಾಭಾರತ ನೋಡಿ ಅದು ನಮ್ಮ ಭಗವದ್ಗೀತಾ ಓದಿದ್ದು ಅಂತ. ಆಗ ಆ ದೇವರಿಗೆ ಹೋಗ್ಬಿಟ್ಟ ಹಾಗೆ ಯಾರಿಗೆ ಯಾವ ಪುಸ್ತಕಕ್ಕೂ ಇಲ್ಲ. ನಾವೇನು ಎಜುಕೇಟೆಡ್ ಇದೆಯೋ ಆ ಆತ್ಮದ ಅಲೌಕಿಕ ಜ್ಞಾನದ ಯಾವ ಪುಸ್ತಕ ಸಿಗ್ತದೆ. ಇವನ್ನ ಹೋಗಿ ಮಕ್ಕಳು ಡಾಕ್ಟರ್ ಇರಬೇಕು, ಭಾಳ ಸಿಗಬೇಕು. ಈ ನ್ಯಾಯಾಧೀಶರ ಅವ್ರು ಪೂರ್ತಿ ಅಂತಕ್ಕ ಜಡ್ಜ್ಮೆಂಟ್ ಕೊಟ್ಟಿರ್ಬೇಕು. ಆದರೂ ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಿರ್ಬೇಕು. ಬಟ್